ನಿಮ್ಮ ಮಕ್ಕಳು ಹೆಂಗಿದ್ದಾರೆ ಅಂತ ನನ್ ಮಕ್ಳು ಕೇಳ್ತಾರೆ ಅನ್ಸುತ್ತೆ. ಹೌದು. ಅಂದ್ರೆ ನಾನು ತುಂಬಾ ಕಡೆ ನನ್ ಮಕ್ಳು ಅಂತ ಹೇಳಿ ಹೇಳಿ ನಿಮಗ್ ಮಕ್ಳಿದಾರ ಅನ್ನೋಂತ ಪ್ರಶ್ನೆನೂ ಇದೆ. ಆದ್ರೆ ನನ್ ಮಕ್ಳು ಅಂದ್ರೆ ಅದೇ 3 ಪೆಟ್ಸ್, 3 ಪುಟ್ಟ ನಾಯಿ ಮರಿಗಳು. ಕ್ವೀನ್ ಹ್ಯಾಪಿ ಕಾಫಿ ತುಂಬಾ ಚೆನ್ನಾಗಿದ್ದಾರೆ. ಈಗ ನಾನು ಮನೇಲೇ ಇದೀನಲ್ಲ, ಸೊ ಇನ್ನ ಚೆನ್ನಾಗಿದ್ದಾರೆ ಅವ್ರು. ಓಕೆ, ಮಂಜಣ್ಣನ್ಗೆ ಹೆಣ್ಣು ನೋಡೋ ಪ್ರೋಗ್ರಾಮ್ ಎಲ್ಲಿಗೆ ಬಂತು ಅಂತ. ಮೊನ್ನೆ ಒಂದ್ ರೀಲ್ ಹಾಕಿದ್ದೆ ನೋಡಿರ್ಬೋದು. ಅದ್ರ ಮೂಲಕ ಎಲ್ರು ಅನ್ಕೊಂಡಿರೋದು ನಾನು ಹುಡುಗಿನ ಹುಡುಕ್ಬಿಟ್ಟಿದೀನಿ ಅಂತ. ಅದ್ರ ಮೇಲ್ ಮಂಜಣ್ಣ ನಂಗೆ ಕಾಲ್ ಮಾಡಿನೂ ಹೇಳಿದ್ರು, ಇವಾಗ ನೀನ್ ಈ ರೀತಿ ಹಾಕಿರೋದಕ್ಕೆ ಯಾರಾದ್ರೂ ಮೆಸೇಜ್ ಮಾಡೋರು ನಂಗೆ ಮೆಸೇಜ್ ಮಾಡಲ್ಲ ಅನ್ಸುತ್ತೆ, ಇನ್ನ ಯಾರು ಸಿಕ್ಕಿಲ್ಲ ಅಂತ. ಆಕ್ಚುಲಿ ಇನ್ನ ಯಾರು ಸಿಕ್ಕಿಲ್ಲ, ಅದನ್ನೇ ಹಾಕಿದ್ದು ಕಮಿಂಗ್ ಸೂನ್ ಅಂತ. ಸಿಲ್ಔಟ್ ಅಲ್ಲೇ ಇದೆ. ಯಾರು ಅನ್ನೋದು ಪಾಪ ಅವ್ರಿಗೂ ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ. ಅವ್ರ ಮನೇಲೆಲ್ಲ ಹುಡುಕ್ತಿದ್ದಾರೆ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಅವ್ರಿಗೆ DM ಮಾಡ್ಬಹುದು. ಓಕೆ ಮ್ಯಾಮ್, ಸೊ ಫೈನಲಿ ಹಾ. ನಿಮ್ಮ ಫ್ಯಾನ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳೋದು ಅಂದ್ರೆ, ಮುಂಚೆ ಒಂದಷ್ಟಿತ್ತು, ಹೌದು, ಅದನ್ನ ನೋಡ್ತಿದ್ದೆ, ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ದೆ. ಈಗ ಹೊರಗ್ ಬಂದ್ಮೇಲೆ ನಾನ್ ಮೊನ್ನೆ ಎಲ್ಲೋ ಹೇಳ್ತಿದ್ದೆ, ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಜೀವಂತವಾಗಿದ್ದೀನಿ ಅನ್ನೋದಾದ್ರೆ ನನ್ನ ಫ್ಯಾನ್ಸ್ ಮೂಲಕನೇ ಅನ್ಸುತ್ತೆ. ನಾನು ಒಂದ್ 2-3 ದಿನ ಪೋಸ್ಟ್ಗಳು ಹಾಕ್ದಿರಾ ಇದ್ರು, ಅಥವಾ ಏನೇ ಅಪ್ಡೇಟ್ ಮಾಡಿಲ್ಲ ಅಂದ್ರೂ, ಯಾವ್ದೋ ಒಂದು ಹಳೇದಾದ್ರೂ ತಗೊಂಡು ನನ್ ಬಗ್ಗೆ ಅವರು ಮಾತಾಡ್ತಿರ್ತಾರೆ, ಪ್ರಮೋಟ್ ಮಾಡ್ತಿರ್ತಾರೆ, ಇನ್ನೊಂದಷ್ಟು ಕ್ರಿಯೇಟಿವ್ ಆಗಿ ವಿಡಿಯೋಸ್ ಮಾಡ್ತಿರ್ತಾರೆ, ಅಥವಾ ಒಂದಷ್ಟು ಜನ ನನಗೆ ಮೆಸೇಜ್ ಮಾಡ್ತಿರ್ತಾರೆ. ಅದೆಲ್ಲ ನನಗೆ ಇನ್ಸ್ಪೈರ್ ಮಾಡುತ್ತೆ, ಮೋಟಿವೇಟ್ ಮಾಡುತ್ತೆ. ಸೊ ಎಲ್ಲಾ ಫ್ಯಾನ್ಸ್ಗೂ ಅಷ್ಟ್ ಚಂದ ವಿಡಿಯೋಸ್ ಮಾಡಿ, ಅಥವಾ ನಾ ಹೋಗಿದ್ ಕಡೆ ಎಲ್ಲ ನನಗೆ ಪ್ರೀತಿ ಕೊಡೋದಾಗಿರ್ಬೋದು, ರೆಕಗ್ನೈಸ್ ಮಾಡೋದಾಗಿರ್ಬೋದು, ಅಥವಾ ದೊಡ್ಡವರು ಆಶೀರ್ವಾದ ಮಾಡೋದಾಗಿರ್ಬೋದು, ಅದೆಲ್ಲ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಕೊಡ್ತಿದೆ. ಇವತ್ತಿಗೂ ನೆನ್ಪಿಸ್ಕೊಂಡು ಖುಷಿ ಪಡ್ತಾ ಇರ್ತೀನಿ. ಸೊ ಆ ಎಲ್ಲ ಅಭಿಮಾನಕ್ಕೆ, ನನ್ನನ್ನು ಇಷ್ಟಪಟ್ಟಿರೋದಕ್ಕೆ, ನಿಮ್ಮನೆ ಮಗಳಾಗಿ ಒಪ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲಾಟ್ಸ್ ಆಫ್ ಲವ್.